ಚಿನ್ನ, ನಾವು ಅನ್ಕೊಂಡಿದ್ದೆ ಬೇರೆ, ಅದ್ರಲ್ಲಿ ಆಗಿದ್ದೇ ಬೇರೆ. ಏನ್ ಅನ್ಕೊಂಡಿದ್ರಿ ನೀವು? ನಮಗೆ ಸಿಕ್ಕಿದ ಮಾಹಿತಿ ಪ್ರಕಾರ ಬರೀ ಲಕ್ಷ್ಮೀಕಾಂತ್ ಅಷ್ಟೇ ಅಲ್ಲ, ಶಕುಂತಲಾ ಆಂಟಿ ಬಂಡವಾಳನೂ ಬಯಲಾಗಬೇಕಾಗಿತ್ತು. ಅದ್ರಲ್ಲಿ ಆಗಿದ್ದೇನು, ಹೀರೋ ಬರೋ ತಪ್ಪನ್ನೆಲ್ಲ ಲಕ್ಷ್ಮೀಕಾಂತ್ ಮೇಲೆ ವಹಿಸಿ ಅವನ್ನ ಜೈಲಿಗೆ ಕಳಿಸ್ಬಿಟ್ಟು ನನಗೂ ಇದಕ್ಕೂ ಸಂಬಂಧನೇ ಇಲ್ಲ, ನಾನು ತುಂಬಾ ಒಳ್ಳೆಯವಳು ಅಂತ ಬಿಂಬಿಸಿ ನ್ಯೂಟ್ರಲ್ ಆಗೋದ್ರು ಅವರು. ಆದ್ರೆ ಆನಂದ್, ಶಕುಂತಲಾ ಆಂಟಿ ನಡೆದಿದ್ದೆಲ್ಲ ಎಲ್ರ ಮುಂದೆ ಹೇಳ್ಕೊಂಡ್ರಲ್ಲ, ಅವ್ರು ಗೊತ್ತಿಲ್ದೇನೂ ಆಗಿರ್ಬೋದು. ಹಾಗಂತ ಅವ್ರು ಹೇಳಿದ್ರು, ಆದ್ರೆ ಅದನ್ನ ನಾವು ನಿಜ ಅಂತ ನಂಬಿಡ್ಬೇಕಾ? ಚಿನ್ನ, ನಿನಗೆ ಗೊತ್ತು ತಾನೆ ಅವರಿಬ್ರು ಹೇಗಿದ್ದಾರೆ ಅಂತ. ಎರಡು ದೇಹ ಒಂದು ಆತ್ಮ ಅನ್ನೋ ಥರ ಇದ್ದಾರೆ ಅವರು. ಇವ್ರು ಮಾಡಿದ್ದು ಅವ್ರಿಗೆ ಗೊತ್ತಾಗುತ್ತೆ, ಅವ್ರು ಮಾಡಿದ್ದು ಇವ್ರಿಗೆ ಗೊತ್ತಾಗುತ್ತೆ. ಹಾಗಿದ್ಮೇಲೆ ಇಷ್ಟು ವರ್ಷ ಇವ್ರು ಇದನ್ನು ಮಾಡಿದ್ರು ಅದು ಇವ್ರ ಗಮನಕ್ಕೆ ಬಂದೇ ಇರಲ್ವಾ? ಏನಷ್ಟೊಂದು ಅಮಾಯಕರ, ಅಷ್ಟೊಂದು ದಡ್ರ ಇವರು. ಇದರಲ್ಲಿ ಏನೋ ಗೇಮ್ ಇದೆ. ಇದು ತೇಪೆ ಹಚ್ಚೋ ಕಾರ್ಯಕ್ರಮ ಅಂತ ನನಗೆ ಅನ್ನಿಸ್ತಾ ಇದೆ. ಇರೋ ಬರೋ ತಪ್ಪನ್ನೆಲ್ಲ ಲಕ್ಷ್ಮೀಕಾಂತ್ ಮೇಲೆ ಹೊರಿಸಿ ಅವ್ರನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ಇವರು ಕ್ಲೀನ್ ಚಿಟ್ ತೊಗೊಂಬಿಟ್ರಲ್ಲ. ನೀನು ಹೇಳೋದೇನೋ ಸರಿ ಆನಂದ್, ಆದರೆ ನೀನು ಹೇಳಿದ್ದೆಲ್ಲ ಕೇಳಿದ್ಮೇಲೆ ನನಗೊಂದು ಭಯ ಶುರು ಆಗ್ತಿದೆ. ಭಯನ? ಏನದು? ಅಜಯದೇವ್ ಬಗ್ಗೆ. ಜಯದೇವ್ ಬಗ್ಗೆನಾ? ಹೌದು. ಈಗ ಅವ್ರ ಮಾವನ್ನ ಜೈಲಿಗೆ ಕಳಿಸಿರೋದ್ರಿಂದ ಅದನ್ನ ರಿವೆಂಜ್ ಆಗಿ ತಗೊಂಡು ನಿನಗೆ ಭೂಮಿಕಾಗೆ ಏನಾದರೂ ತೊಂದರೆ ಕೊಟ್ರೆ, ಮೊದಲೇ ಅವನು ಮನುಷ್ಯ ಅಲ್ಲ, ರಾಕ್ಷಸ ಅವನು. ಏನು ಮಾಡೋಕ್ಕೂ ಹೇಸೋನಲ್ಲ. ತುಂಬ ಭಯ ಆಗ್ತಿದೆ. ಆ ಥರ ಎಲ್ಲ ಏನಾಗಲ್ಲ ಚಿನ್ನ, ಸುಮ್ಮನೆ ತಲೆ ಕೆಡಿಸ್ಕೋಬೇಡ. ಅವನಿಗೆ ಎಷ್ಟೇ ಕೋಪ ಇದ್ರೂ ಅವನಿಗೆ ಗೆಳೆಯನ ಭಯ ಇದೆ. ಆ ಭಯದಿಂದ ಅವನು ಸೈಲೆಂಟ್ ಆಗಿರ್ತಾನೆ. ಅವ್ನು ಮುಂದೆ ಹಾಗಿರ್ತಾನೆ ಆನಂದ್. ಹಿಂದೆ ಏನೇನು ಪ್ಲಾನ್ ಮಾಡ್ತಿರ್ತಾನೋ ಯಾರಿಗೆ ಗೊತ್ತು? ಅವ್ನು ಇಲ್ಲಿವರೆಗೂ ಏನೇನು ಮಾಡಿದ್ದಾನೆ ಅಂತ ನೋಡ್ತಿದ್ದೀವಲ್ಲ. ಡುಮ್ಮನ್ಗೆ ಅವ್ನ ಮನೆಯವ್ರಿಗೆಲ್ಲ ಹೇಗೆ ಫುಲ್ ಮಾಡ್ತಿದ್ದಾನೆ ಅಂತ. ದಯವಿಟ್ಟು ಇನ್ನವ್ರ ಕಣ್ಮುಂದೆ ನಾವು ಇರೋದು ಬೇಡ. ಎಲ್ಲಾದರೂ ದೂರ ಹೋಗಿ ನೆಮ್ಮದಿಯಾಗಿರೋಣ ಪ್ಲೀಸ್ ಆನಂದ್. ನಂಗೆ ತುಂಬಾ ಭಯ ಆಗ್ತಿದೆ. ಯಾಕೆ ಚಿನ್ನ ಈ ಥರ ಮಾತಾಡ್ತಾ ಇದೆಯಾ? ನನಗೆ ಗೊತ್ತು, ಇದನ್ನ ನೀನು ಮಾತಾಡ್ತಾ ಇಲ್ಲ, ನಿನ್ನಲ್ಲಿರೋ ಭಯ ಈ ಥರ ಮಾತಾಡಿಸ್ತಾ ಇದೆ. ಒಂದೇ ಒಂದ್ಸಲ ನೀನು ಗೆಳೆಯನ ಅಂಗಲಿಂದ ಯೋಚನೆ ಮಾಡು. ಅವನು ನಮ್ಮನ್ನು ಎಷ್ಟು ಪ್ರೀತಿಸ್ತಾನೆ, ಎಷ್ಟು ಹಚ್ಕೊಂಡಿದ್ದಾನೆ. ನಮ್ಮ ಕಷ್ಟ ಸುಖ ಎಲ್ಲದರಲ್ಲೂ ಅವ್ನು ಭಾಗಿಯಾಗ್ತಾನೆ. ಅತ್ತಿಗೆಗೆ ಯಾವ ಸ್ಥಾನ ಕೊಟ್ಟಿದ್ದಾನೋ ನಮಗೂ ಅದೇ ಸ್ಥಾನ ಕೊಟ್ಟಿದ್ದಾನಲ್ವ? ಹೌದಾನೆ? ಹೀಗಿರುವಾಗ ಅವನ್ನ ಬಿಟ್ಟು ಹೇಗೆ ಹೋಗೋದು ನಾವು? ನೀನು ಹೇಳೋದು ಅರ್ಥ ಆಗುತ್ತೆ, ಆದರೆ ನಿನ್ಗೇನಾದರೂ ಹೆಚ್ಚು ಕಮ್ಮಿ ಆದರೆ ನನ್ನ ಬಗ್ಗೆ, ಮಕ್ಕಳ ಬಗ್ಗೆನೂ ಯೋಚನೆ ಮಾಡು. ನಮ್ಮ ಬಗ್ಗೆನೂ ಸ್ವಲ್ಪ ಕನ್ಸರ್ನ್ ಇರಲಿ. ಇಲ್ಲ ಚಿನ್ನ, ಪ್ಲೀಸ್ ಇದ್ರ ಬಗ್ಗೆ ಏನು ಮಾತಾಡಬೇಡ. ಯಾವುದೇ ಕಾರಣಕ್ಕೂ ಅವನ್ನ ಬಿಟ್ಟು ಹೋಗೋ ಬಗ್ಗೆ ನಾನು ಯೋಚನೆ ಮಾಡೋದೇ ಇಲ್ಲ, ಅದು ಸಾಧ್ಯನೂ ಇಲ್ಲ. ಆಮೇಲೆ ನೀನು ಅನ್ಕೊಂಡಾಗ ಅಂಥದ್ದು ಏನೂ ಆಗಲ್ಲಮ್ಮ, ಓಕೆನಾ? ನಾನು ಮದುವೆ ಆಗಬೇಕು, ನನಗೆ ಮದುವೆ ಮಾಡಿಸಿ ಅಂತ ಬಂದಿಯಲ್ಲ ನೀನು. ನನಗೆ ತುಂಬ ಖುಷಿ ಆಗ್ಬಿಡ್ತು. ಕೊನೆಗೂ ನಮ್ಮ ದಾರಿ ಬಂದಿಯಲ್ಲ ನೀನು. ಈ ಕೆಲಸನ ಯಾವಾಗಲೂ ಮಾಡಬೇಕಾಗಿತ್ತು, ಈಗಲಾದ್ರೂ ಬುದ್ಧಿ ಬಂತಲ್ಲ, ಬಿಡು, ಒಳ್ಳೇದಾಯ್ತು. ನೋಡ್ತಾ ಇರು, ಇನ್ಮೇಲೆ ನಿನ್ನ ಅದೃಷ್ಟನೇ ಚೇಂಜ್ ಆಗಿಬಿಡುತ್ತೆ. ಯಾಕೇಳೋ, ಅದೃಷ್ಟ ದೇವತೆನ ಮದುವೆ ಆಗ್ತಾ ಇದೆಯಾ? ಅದಕ್ಕೆ ಕರೆಕ್ಟ್ ಅಂಕಲ್. ದಿಯಾ ನನ್ನ ಪಾಲಿಗೆ ಒಂಥರ ಲಕ್ಕಿ ಚಾರ್ಮ್ ಇದ್ದ ಹಾಗೆ. ಅವಳು ನನ್ನ ಪಕ್ಕದಲ್ಲಿದ್ರೆ ಸಾಕು, ಏನೋ ಪ್ರಪಂಚನೇ ಗೆದ್ದಿದ್ದೀನಿ ಅನ್ನೋ ಫೀಲ್ ನನಗೆ. ಶಾಸ್ತ್ರಿಗಳನ್ನ ಕರೆಸಿ ನಿಮ್ಮ ಜಾತಕ ತೋರಿಸಿ ಮದುವೆ ಮುಹೂರ್ತನ ಫಿಕ್ಸ್ ಮಾಡಿಸ್ಬಿಡ್ತೀನಿ. ಸರಿ ಅಂಕಲ್. ನನಗಂತೂ ಒಬ್ಬ ತಂದೆಗಾಗೋ ಖುಷಿ ಆಗ್ತಾ ಇದೆ. ದಿಯಾ ನನ್ನ ಮಗಳಿದ್ದಾಗೆ. ಮಗಳನ್ನ ದಾರಿಯಲ್ಲಿ ಕೊಡ್ತಿರೋ ಖುಷಿ ಇದೆಯಲ್ಲ, ಆ ಖುಷಿ ಆಗ್ತಿದೆ ನನಗೆ. ಥ್ಯಾಂಕ್ ಯು ಅಪ್ಪಾಜಿ, ನಮ್ಮಿಬ್ರ ಮೇಲೆ ಇಷ್ಟೊಂದು ಕೇರು ಕನ್ಸರ್ನ್ ತೋರಿಸ್ತಿರೋದಕ್ಕೆ. ಓಕೆ. ಮೊದಲು ಮದುವೆ ಬೇಕಾಗಿರೋ ಬಟ್ಟೆ ಬರೆಗಳನ್ನೆಲ್ಲ ಕೊಂಡ್ಕೊಂಬನ್ನಿ. ಉಳಿದಿದ್ನ ನಾನು ನೋಡ್ತೀನಿ. ಬರ್ತೀನಿ ಅಂಕಲ್. ಹಲೋ ಸಿಸ್ಟರ್, ನಾನು ನಿನ್ನ ಅಣ್ಣ ಲಕ್ಷ್ಮೀಕಾಂತ್ ಮಾತಾಡ್ತಿರೋದು. ಅಣ್ಣ ಎಲ್ಲಿದ್ದೀಯ ಅಣ್ಣ? ಹೇಗಿದೆ ಅಣ್ಣ? ನಾನು ಇನ್ನೆಲ್ಲಿರಲಿ, ಶೆಲ್ ಒಳಗಡೆ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇಲ್ಲಪ್ಪ ಪೀಸ್ ಇದ್ದಾನೆ, ಅವನನ್ನು ಪುಸ್ತಾಯಿಸಿ ಅವನ ಕೈಯಿಂದ ಫೋನ್ ಇಸ್ಕೊಂಡು ನಿನ್ಗೆ ಫೋನ್ ಮಾಡ್ತಾ ಇದ್ದೀನಿ. ಒಳ್ಳೆ ಕೆಲಸ ಮಾಡಿದೆ ಅಣ್ಣ. ನನಗಂತೂ ನಿಂದೇ ಯೋಚನೆ ಆಗ್ಬಿಟ್ಟಿದೆ. ಅಲ್ಲಿ ಏನೂ ತೊಂದರೆ ಇಲ್ಲ ತಾನೆ? ಏನು ತೊಂದರೆ ಇಲ್ಲ ಸಿಸ್ಟರ್. ನಮ್ಮ ಪೂರ್ವಾಶ್ರಮದಲ್ಲಿ ಇದೆಲ್ಲ ಅನುಭವ ಆಗ್ಬಿಟ್ಟಿತ್ತಲ್ಲ, ಆ ಅನುಭವ ಈಗ ಉಪಯೋಗಕ್ಕೆ ಬರ್ತಾ ಇದೆ. ಅದಕ್ಕೆ ಹೇಳೋದು ಸಿಸ್ಟರ್, ಯಾವ ಅನುಭವನೂ ಕೆಟ್ಟದಲ್ಲ, ಎಲ್ಲವೂ ಒಳ್ಳೆಯದೇ. ಸಿಸ್ಟರ್, ಹೀಗಾಯ್ತು ಅಂತ ನೀನೇನು ಫೀಲ್ ಮಾಡ್ಕೋಬೇಡ.
ಅಲ್ಲ ನಿನಗೆ ಅಲ್ಲೆಲ್ಲ ಚೆನ್ನಾಗಿದೆ ತಾನೆ, ಏನೋ ತೊಂದರೆ ಇಲ್ಲ ತಾನೆ? ನಾನು ಇಲ್ಲಿರೋದ್ರಿಂದ ನಿನಗೆ ಅಲ್ಲಿ ಏನು ತೊಂದರೆ ಆಗದಿದ್ರೆ ನನಗಷ್ಟೇ ಸಾಕು ಸಿಸ್ಟರ್. ನೀನು ಮತ್ತು ನಿನ್ನ ಮಕ್ಕಳು ಚೆನ್ನಾಗಿರ್ಬೇಕು, ನಿನ್ನ ಅಣ್ಣನ ಆಸೆ ಅಷ್ಟೇ. ನೋಡು, ಈಗಲೂ ನೀನು ನನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇದೆಯಾ. ನಿನಗೀಗಾಯ್ತಲ್ಲ ಅಂತ ನನ್ನ ಮನ್ಸಿಗೆ ತುಂಬ ನೋವಾಗ್ತಿದೆ ಅಣ್ಣ. ನೀನಿಲ್ಲದೆ ಈ ಮನೆ ಸ್ಮಶಾನ ಥರ ಕಾಣಿಸ್ತಾ ಇದೆ ಅಣ್ಣ. ನಿನ್ನನ್ನು ಆದಷ್ಟು ಬೇಗ ಹೊರಗಡೆ ಕರ್ಕೊಂಡು ಬರಬೇಕು. ಅಂದರೆ ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ ಅಣ್ಣ. ಯಾವುದೋ ಹಳೆ ಕೇಸನ್ನ ಕೆದಕಿ ನಿನ್ನನ್ನು ಅರೆಸ್ಟ್ ಮಾಡಿಸ್ಬಿಟ್ಲಲ್ಲ, ಇದಕ್ಕೆಲ್ಲ ಕಾರಣ ಅವಳೇ, ಆ ಭೂಮಿಕ. ಅವಳನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಅಯ್ಯೋ ದೇವ್ರೆ, ನೀನೇನು ತಲೆ ಕೆಡಿಸ್ಕೋಬೇಡ ಸಿಸ್ಟರ್. ನಾನು ಇಲ್ಲಿಗೆ ಬಂದಲ್ಲ, ಒಳ್ಳೆ ಕಾಂಟ್ಯಾಕ್ಟ್ ಡೆವಲಪ್ ಆಗ್ತಾ ಇದೆ. ಆ ತಲೆ ಹರಟೆ ತಲೆ ತೆಗೆಯೋದಕ್ಕೆ ಇಲ್ಲಿಂದ ಒಳ್ಳೆ ಕ್ರಿಮಿನಲ್ ತಲೆನ ಸೆಟ್ ಮಾಡ್ತೀನಿ ಇರು. ನೀನೇನು ಮಾಡಕ್ ಹೋಗ್ಬೇಡ ಸಿಸ್ಟರ್. ಈ ದೊಡ್ಡ ದೊಡ್ಡ ಡಾನ್ಗಳೆಲ್ಲ ಫಾರಿನಲ್ಲಿ ಕೂತ್ಕೊಂಡು ಡೀಲ್ ಮಾಡ್ತಾರಲ್ಲ, ನಾನು ಕೂಡ ಇಲ್ಲೇ ಕೂತ್ಕೊಂಡು ಡೀಲ್ ಮಾಡ್ತೀನಿ, ನೋಡ್ತಾ ಇರು. ನೀನೇನು ಟೆನ್ಷನ್ ಮಾಡ್ಕೋಬೇಡ. ಟೈಮಿಗೆ ಊಟ ತಿಂಡಿ ಮಾತ್ರ ಕರೆಕ್ಟಾಗಿ ಮಾಡಬೇಕು ಸಿಸ್ಟರ್, ಓಕೆನಾ? ನನಗೆ ಗೊತ್ತು ಸಿಸ್ಟರ್, ನಾನು ಇಲ್ಲದೆ ನಿಂಗೆ ಎಷ್ಟು ಬೇಜಾರಾಗಿರುತ್ತೆ ಅಂತ. ನೀನು ಬೇಜಾರು ಮಾಡ್ಕೋಬೇಡ ಸಿಸ್ಟರ್. ನೀನು ಆರೋಗ್ಯದ ಕಡೆ ಗಮನ ಕೊಡು. ಸಾಹೇಬ್ರು ರೌಂಡ್ಸಿಗೆ ಬರ್ತಾರ, ಫೋನ್ ಕೊಡಿ. ಸಿಸ್ಟರ್, ನಾನು ಆಮೇಲೆ ಫೋನ್ ಮಾಡ್ತೀನಿ. ನಾನು ಹೇಳಿದ್ದೆಲ್ಲ ತಲೆಲಿಟ್ಕೋ. ಟೇಕ್ ಕೇರ್. ಸರಿ ಅಣ್ಣ.